ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾಗಲಕೋಟೆಯಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ಸಕ್ಕರೆ ಕಾರ್ಖಾನೆಗಳ ಪರವಾಗಿ ಈ ನಿರ್ಧಾರ ಇದೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೌದು, ಬಾಗಲಕೋಟೆಯಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಕಾರನ್ನ ರೈತರು ತಡೆದಿದ್ದಾರೆ. ತಮ್ಮ ಆಕ್ರೋಶವನ್ನು ಅವರ ಮುಂದೆಯೇ ಹೊರಹಾಕಿದ್ದಾರೆ. ಜಮಖಂಡಿ ತಾಲೂಕಿನ ಶಿರೋಳ ಗ್ರಾಮದ ಕೆನಾಲ ಇಲ್ಲಿ ಘಟನೆ ನಡೆದಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿದ್ದಾರೆ ಅಂತ ಹೇಳಿ ತಮ್ಮ ಆರೋಪವನ್ನ ಮಾಡಿದ್ದಾರೆ. ಕೆಲಕಾಲ ರೈತರು ಹಾಗೂ ಡಿವೈಎಸ್ಪಿ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಆ ನಂತರ ಡಿವೈಎಸ್ಪಿ ಮನವಿಯ ಮೇರೆಗೆ ವಾಹನವನ್ನು ಕಬ್ಬು ಬೆಳೆಗಾರರು ಬಿಟ್ಟಿದ್ದಾರೆ. ನೀವು ಈ ದೃಶ್ಯದಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಡಿವೈಎಸ್ಪಿ ಜೊತೆ ಮಾತಿಗೆ ಇಳಿದಿರುವಂತಹ ರೈತ ಸಮೂಹ, ಯಾಕಂತ ಹೇಳಿದ್ರೆ 3,500 ರೂಪಾಯಿ ಬೆಂಬಲ ಬೆಲೆಗಾಗಿ ನಿರಂತರವಾದಂಥ ಹೋರಾಟ ನಡೀತಾ ಇತ್ತು. 3,300 ರೂಪಾಯಿ, 50 ರೂಪಾಯಿ ಸರ್ಕಾರ, 50 ರೂಪಾಯಿ ಕಾರ್ಖಾನೆಗಳಿಂದ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದರೂ ಕೂಡ ಬಹಳಷ್ಟು ಕಡೆ ನೀವು ಗಮನಿಸಬಹುದು ಈ ಹೋರಾಟ ಇನ್ನೂ ಕೂಡ ನಿಂತಿಲ್ಲ, ನಿರಂತರವಾಗಿ ನಡೀತಾನೆ ಇದೆ. ಎಲ್ಲೆಲ್ಲಿ ಅಧಿಕಾರಿಗಳು ಸಿಗ್ತಾರೆ, ಎಲ್ಲೆಲ್ಲಿ ಶಾಸಕರು ಸಿಗ್ತಾರೆ, ಎಲ್ಲೆಲ್ಲಿ ಮಿನಿಸ್ಟ್ರು ಸಿಗ್ತಾರೆ, ಅಲ್ಲೇ ಅವರನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕುವಂತಹ ಘಟನೆಗಳು ನಡೀತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸೋಮಶೇಖರ್ ನೀಡ್ತಾರೆ. ಸೋಮಶೇಖರ್, ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಇನ್ನೂ ಕೂಡ ನಿಂತಿಲ್ಲ, ಮುಂದುವರೆದಿದೆ. ಏನಿದೆ ಹೆಚ್ಚಿನ ಮಾಹಿತಿ? ದಿವ್ಯ, ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನೀಡಬೇಕು ಎನ್ನುವ ಏನು ಬೇಡಿಕೆ ಇದೆ, ಆ ಪಟ್ಟನ್ನ ರೈತರು ಸಡಿಲಿಸ್ತಾ ಇಲ್ಲ. ಹೀಗಾಗಿ ರೈತರು ಮತ್ತು ಸಕ್ಕರೆ ಕಾರ್ಖಾನೆಗಳು ಹಾಗೂ ಮತ್ತು ಸರ್ಕಾರದ ನಡುವೆ ತ್ರಿಕೋನವಾದಂತಹ ಒಂದು ಜಿದ್ದಾಜಿದ್ದಿನ ಕಾಳಗ ಶುರುವಾಗಿದೆ ಅಂತ ಹೇಳಬಹುದು. ರೈತರು ಕೂಡ ತಮ್ಮ ಪಟ್ಟಣ ಸಡಿಲಿಸ್ತಾ ಇಲ್ಲ. ಹೀಗಾಗಿ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಈ ಹೋರಾಟ ಮತ್ತೆ ಹಬ್ತಾ ಇರುವಂತದ್ದು. ಕೆಲವೇ ದಿನಗಳ ಹಿಂದೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ ಬಳಿಕ ಕೆಲವು ರೈತ ಸಂಘಟನೆಗಳು ಅದಕ್ಕೆ ಪಟಾಕಿ ಸಿಡಿಸಿ ಗುಲಾಲೇರಿಸಿ ಸಂಭ್ರಮವನ್ನ ವ್ಯಕ್ತಪಡಿಸಿದ್ವು. ಆದರೆ ಕೆಲವು ಸಂಘಟನೆಗಳು ಮಾತ್ರ ಇದನ್ನ ವಿರೋಧಿಸಿದ್ವು. ಯಾಕಂದ್ರೆ ಸಕ್ಕರೆ ಕಾರ್ಖಾನೆಗಳು ರಿಕವರಿ ಆಧಾರದ ಮೇಲೆ ಪೇಮೆಂಟ್ ಮಾಡ್ತಾ ಇರೋದ್ರಿಂದ ರಿಕವರಿ ಕಡಿಮೆ ಇರುವ ಸಕ್ಕರೆ ಕಾರ್ಖಾನೆಗಳಿಂದಾಗಿ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಪೂರ್ಣ ಪ್ರಮಾಣದ ಹಣ ಸಿಗುವುದಿಲ್ಲ. ಹೀಗಾಗಿ ಏಕರೂಪ ಹಣವನ್ನ ನೀಡಬೇಕು ಎನ್ನುವ ಬೇಡಿಕೆ ಕೂಡ ಇರುವುದರಿಂದ ಸಕ್ಕರೆ ಕಾರ್ಖಾನೆಗಳು ಮತ್ತು ರೈತರ ನಡುವಿನ ಹಗ್ಗ ಜಗ್ಗಾಟ ಮುಂದುವರೆದಿರುವಂತದ್ದು. ಅದರ ಮುಂದಿನ ಭಾಗವಾಗಿ ಇಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಧೋಳ ನಗರದ ವಿವಿಧ ಪ್ರದೇಶಗಳಲ್ಲಿ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗಿದೆ. ಜೊತೆಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ನಡೆಸಿದಂತಹ ಅಧಿಕಾರಿಗಳ ಸಭೆ ಮತ್ತು ರೈತರ ಸಭೆ ಎಲ್ಲವೂ ಕೂಡ ವಿಫಲವಾಗಿರುವುದರಿಂದ ರೈತರು ಮತ್ತೆ ಗ್ರಾಮೀಣ ಭಾಗದ ರಸ್ತೆಗಳನ್ನ ಬಂದ್ ಮಾಡುವುದು ಮತ್ತು ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡುವುದಕ್ಕೆ ಮುಂದಾಗಿದ್ದು, ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕಸಬಾ ಜಬಗಿ ಗ್ರಾಮದ ವಿಜಯಪುರ ಮತ್ತು ಬೆಳಗಾವಿ ರಾಜ್ಯ ಹೆದ್ದಾರಿಯನ್ನ ರೈತರು ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡುವುದಕ್ಕೆ ತಯಾರಿಯನ್ನು ನಡೆಸ್ತಾ ಇರುವಂತದ್ದು. ಇನ್ನೊಂದು ಭಾಗದಲ್ಲಿ ಶಿರೋಳ್ ಗ್ರಾಮಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಗೆ ಅಡ್ಡಲಾಗಿ ಮುಳ್ಳಿನ ಪೊದೆಗಳನ್ನ ಇಟ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೂ ಕೂಡ ಈ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಜಮಖಂಡಿಯ ಡಿವೈಎಸ್ಪಿ ಸೈಯದ್ ರೋಷನ್ ಅವರ ವಾಹನವನ್ನೇ ತಡೆದ ರೈತರು ಅವರಿಗೂ ಕೂಡ ರಸ್ತೆ ದಾಟುವುದಕ್ಕೆ ಅವಕಾಶ ಕೊಡದೆ ಕೆಲ ಕಾಲ ವಾಗ್ವಾದ ನಡೆಸಿದ್ರು. ತಾವೆಲ್ಲ ಸಕ್ಕರೆ ಕಾರ್ಖಾನೆಗಳ ಪರವಾಗಿದ್ದೀರಿ ಎನ್ನುವ ಆರೋಪವನ್ನ ಮಾಡುತ್ತಾ ಮಾತಿನ ಚಕಮಕಿ ನಡೆಸಿದ್ರು. ನಂತರ ಡಿವೈಎಸ್ಪಿ ಅವರ ಮನವಿಯ ಮೇರೆಗೆ ಅವರನ್ನ ರಸ್ತೆ ದಾಟುವುದಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಹೀಗಾಗಿ ಪೊಲೀಸರು ಕೂಡ ಬಂದೋಬಸ್ತ್ಗಾಗಿ ಕರ್ತವ್ಯಕ್ಕೆ ತೆರಳುವ ಸಂದರ್ಭದಲ್ಲಿ ರೈತರು ಅವರನ್ನು ಕೂಡ ಅಡ್ಡಗಟ್ಟಿದ ಘಟನೆ ಕೂಡ ಜರುಗಿರುವಂತದ್ದು. ಇನ್ನು ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಳಗಾವಿ ವಿಜಯಪುರ ಹೆದ್ದಾರಿ ಮತ್ತು ಹುಬ್ಬಳ್ಳಿ ವಿಜಯಪುರ ಹೆದ್ದಾರಿ, ಈ ರೀತಿ ಪ್ರಮುಖ ಹೆದ್ದಾರಿಗಳನ್ನ ತಡೆಯುವುದಕ್ಕೆ ರೈತರು ಮುಂದಾಗಿದ್ದು, ಸದ್ಯಕ್ಕೆ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದ್ದು, ಇವತ್ತು ಮತ್ತೆಲ್ಲ ಯಾವ ಬೆಳವಣಿಗೆಗಳು ಆಗ್ತವೆ ಮತ್ತು ಬಾಗಲಕೋಟೆಯ ಜಿಲ್ಲಾಡಳಿತ ಮತ್ಯಾವ ಸಭೆಗಳನ್ನ ನಡೆಸಿ ರೈತರನ್ನ ಸಂಧಾನಕ್ಕೆ ಕರೆಸಿ ಮತ್ತೆ ಮನವೊಲಿಸುವ ಪ್ರಯತ್ನ ಮಾಡುತ್ತೆ ಅನ್ನೋದನ್ನ ನೋಡಬೇಕು. ಅಥವಾ ಸಕ್ಕರೆ ಕಾರ್ಖಾನೆಗಳೇ ರೈತರಿಗೆ ನೀಡಬೇಕಾದಂತಹ ಏಕರೂಪದ ಹಣವನ್ನ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಒಟ್ಟಾಗಿ ಕೂತುಕೊಂಡು ಸಭೆ ನಡೆಸಿ ಒಪ್ಪಿಗೆ ನೀಡುತ್ತಾರಾ ಎನ್ನುವುದನ್ನ ಕಾಯ್ದು ನೋಡಬೇಕು. ಹೀಗಾಗಿ ರೈತರು ತಮ್ಮ ಬೇಡಿಕೆಗಳು ಈಡೇರುವವರೆಗೆ ಹೋರಾಟ ನಿಲ್ಲುವುದಿಲ್ಲ ಎಂದು ಮತ್ತೆ ಬೀದಿಗಿಳಿದು ಹೋರಾಟವನ್ನ ಮುಂದುವರೆಸುತ್ತಾರೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸೋಮಶೇಖರ್.